ನಿನ್ನನ್ನೇ ಸ್ಮರಿಸುತ್ತಾ ಇದ್ದೆ. ನನ್ನ ಮಗನಾದಂತಹ ಮನ್ಮಥನಿಗೆ ಹೆಣ್ಣು ಹುಡುಕಲು ನಿನ್ನನ್ನು ಕಳುಹಿಸಿಕೊಟ್ಟಿದ್ದೇನೆ. ಹಾಗಾಗಿ ಹೋದಂತಹ ಕಾರ್ಯದಲ್ಲಿ ಹಣ್ಣಾಯಿತೆ. ನನ್ನ ಮಗನಿಗೆ ಹೆಣ್ಣು ದೊರಕಿದ್ದಾಳೆ. ಒಂದು ವೇಳೆ ನನ್ನ ಮಗನಿಗೆ ಹೆಣ್ಣು ದೊರಕಿದಳಂತಾದರೆ ಅವಳ ಹೆಸರಿಗೆ ಅವಳ ವಿಳಾಸವನ್ನು ನನಗೆ ಹೇಳುತ್ತೀಯಾ? ನಿನ್ನ ಮಗನಿಗೆ ಹೆಣ್ಣು ಹುಡುಕದಕ್ಕಾಗಿ ಹೋದವಳು ನಾನು. ಹೌದು. ಹೋದಂತಹ ಕಾರ್ಯದಲ್ಲಿ ಹಣ್ಣುವಾಗಿದೆ. ನಿನ್ನ ಮಗನಿಗೆ ಹೆಣ್ಣು ದೊರಕಿದ್ದಾಳೆ. ಅಣ್ಣ, ಪ್ರಾರಂಭದಲ್ಲಿ ಕೆಲವರಿಗೆ ತಿರುಗಾಟವನ್ನು ಮಾಡಿದೆ. ಏನೂ ಪ್ರಯೋಜನವಾಗಲೇ ಇಲ್ಲ. ಈಗ ಸಮಯವಿರುವಂತಹ ಹೊತ್ತಿಗೆ ದಾರಿತೋಚದ ಸಂದರ್ಭದಲ್ಲಿ ನಿನ್ನ ನಾಮವನ್ನೇ ಸ್ಮರಿಸಿಕೊಂಡೆ. ಆವಾಗ ನನಗೆ ಪಕ್ಕನೆ ಹೊಡೆಯಲಿಕ್ಕೆ ಕಮಲಾವತಿ ಪಟ್ಟಣ, ಅಲ್ಲಿಗೆ ನೇರವಾಗಿ ಹೋದೆ. ಅಲ್ಲಿ ಅರಸ ಕಮಲಭೂಪ, ಆತನಿಗೆ ಓರ್ವಳು ಮಗಳಿದ್ದಾಳೆ ರತಿ ಎನ್ನುವಳು, ವಿಮಾನ ಕನ್ನಿಕೆ ಓರ್ವಳು, ಅತಿ ಚೆಲುವಿಕೆ ಹೆಣ್ಣು. ಹೋಗಿ ನಿನ್ನ ಮಗನಿಗೆ ಕೇಳಿಕೊಂಡೆ. ನಿನ್ನ ಮಗನ ರೂಪಕ್ಕೊಪ್ಪಂತ ಹೆಣ್ಣು ಅಂತ ಹೇಳಿದ್ರೆ ಅವಳು ಮಾತ್ರ. ಕೇಳಿದಾಗ ಮದುವೆಗೆ ಒಪ್ಪಿದ್ದಾರೆ. ಅಣ್ಣ ತಂಗಿ, ನಾಳೆ ಲಗ್ನವನ್ನಿತ್ತು, ನಾನು ಇಲ್ಲಿಗೆ ತಂದೆ. ಇದು ಆಡುವಂತಹ ಮಾತು ಜಾಲ ಮಾತು ಅಲ್ವೇ ಅಲ್ಲ, ಸತ್ಯವನ್ನೇ ಹೇಳುತ್ತಾ ಇದ್ದೇನೆ. ಅಣ್ಣ ತಂಗಿ, ಈ ಮದುವೆ ಮುಂಚೂಣಿಯಲ್ಲಿ ನಾನೇ ನಿಲ್ಬೇಕಂತೆ. ಹಾಗೆ ರತಿಮನ್ಮಥರ ಮದುವೆಗೆ ನಾವೆಲ್ಲರೂ ದಿಪ್ಪಣಿಗರ ಸಮೇತವಾಗಿ ನಾಳೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಆ ಕಮಲಾವತಿ ಪಟ್ಟಣಕ್ಕೆ ಹೋಗಬೇಕಂತೆ. ಅಣ್ಣ ತಂಗಿ, ಹಾಗೆ ನಿನ್ನವರಿಗೆ ನೀನು ಹೇಳಬೇಕು, ನನ್ನವರಿಗೆ ನಾನು ಹೇಳುತ್ತೇನೆ. ಆದಷ್ಟು ಬೇಗ ನಾವು ಸಿದ್ಧರಾಗಬೇಕು.